ಬೆಡ್‌ನ ಗುರುತಿಸಿದ ಬೆಲೆ ₹517 ಐತಿ. ಅದು ಖರೀದಿ ಬೆಲೆಗೆ ಹೋಲಿಸಿದರೆ 30% ಹೆಚ್ಚು. ಲಾಭ ಶೇಕಡ 2% ಆಗಿದ್ದರೆ ರಿಯಾಯಿತಿ ಶೇಕಡಾವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಮಾರ್ಕ್ ಪ್ರೈಸ್ ಟು ಕಾಸ್ಟ್ ಪ್ರೈಸ್ ಏನಾಗುತ್ತೆ 30% ಜಾಸ್ತಿ ಐತಿ ಅಂದ್ರೆ ಕಾಸ್ಟ್ ಪ್ರೈಸ್ ಹತ್ತಿದ್ರೆ ಮಾರ್ಕ್ ಪ್ರೈಸ್ 13 ಆಕತಿ. ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಇಲ್ಲಿ 2% ಪ್ರಾಫಿಟ್ ಆಗೈತಿ ಅಂದ್ರೆ 50 ರಿಂದ 51 ಆಕತಿ. ಸೈಡ್ ನಂಬರ್ ಬರೋದ್ರಿಂದ ಇಲ್ಲಿ 000 ಕ್ಯಾನ್ಸಲ್ 13 ಇಲ್ಲಿ 65 10 ಇಲ್ಲಿ 50 ಇದು 51 50 ಇಲ್ಲಿ 65 ವ್ಯಾಲ್ಯೂ ಕೊಟ್ಟನ ಎಷ್ಟು ಕೊಟ್ಟನ ₹517 ಕೊಟ್ಟನ ಅಂದ್ರೆ ಮಲ್ಟಿಪಲ್ ಬೈ 7.95 ಆಗೈತಿ. ಈ ಎರಡರದ ನಡುವಿನ ವ್ಯತ್ಯಾಸ ಎಷ್ಟೈತಿ ಇಲ್ಲಿ 14 ಐತಿ. ಇದು ಡಿಸ್ಕೌಂಟ್ ಆಕತಿ 7.95 ಮಾಡಿದ್ರೆ 111.35 ಡಿಸ್ಕೌಂಟ್ ಆಕತಿ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು 111.35 ಡಿವೈಡೆಡ್ ಬೈ 517 ಇಂಟು 100 ಮಾಡಬೇಕು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 21.54% ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 1200 ಮತ್ತು 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 2280 ಆಗಲು ಎಷ್ಟು ವರ್ಷಗಳು ಬೇಕಂಬುದನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಆಯ್ತು ಇಲ್ಲಿ ಇಂಟ್ರೆಸ್ಟ್ ನಮ್ಗೆ ₹1080 ಇಂಟ್ರೆಸ್ಟ್ ಆಯ್ತು. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ 1080 1200 ರೇಟ್ ಎಷ್ಟೈತಿ 4% ಇಂಟು ಟೈಮ್ ಡಿವೈಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್ ಈಸ್ ಈಕ್ವಲ್ ಟು 1080 ಡಿವೈಡ್ ಬೈ 48 ಆಗುತ್ತೆ. ಟೈಮ್ ಎಷ್ಟಾಗುತ್ತೆ 22.5 ವರ್ಷ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಿರಣ್ ತನ್ನ ಆದಾಯದ 45% ಖರ್ಚು ಮಾಡ್ತಾನೆ. ಅವನು 66,000 ಉಳಿಸಿದ್ರೆ ಅವನ ಆದಾಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಅವ್ನ ಇನ್ಕಮ್ 100 ಇತ್ತು ಅಂದ್ರೆ ಖರ್ಚು ಎಷ್ಟು ಮಾಡ್ತಾನೆ ಎಕ್ಸ್ಪೆಂಡಿಚರ್ 45 ಮಾಡ್ತಾನೆ. ಸೇವಿಂಗ್ಸ್ ಎಷ್ಟಾಗತಿ 55 ಆಗತಿ. ಈ 55 ವ್ಯಾಲ್ಯೂ ಎಷ್ಟು ಕೊಟ್ಟನ 66,000 ಕೊಟ್ಟನ. 11 5 55 11 6 66 ಇದಕ್ಕೆ ಇಂಟು 20 ಮಾಡಿದ್ರೆ ಎಷ್ಟಾಗತಿ 100 ಆಕತಿ ಇನ್ಕಮ್ ಮತ್ತು ಇದಕ್ಕೆ ಇಂಟು 20 ಮಾಡಿದ್ರೆ ಎಷ್ಟಾಗತ್ತೆ 1,20,000 ಒಂದು ಇನ್ಕಮ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವರುಣ್ ಮತ್ತು ಆಶೀಶ್ ಇಬ್ರು ಸೇರಿ ಒಂದು ಹಾಲನ್ನ 3 ದಿನಗಳಲ್ಲಿ ಬಣ್ಣ ಹಚ್ತಾರೆ. ವರುಣ್ ಒಬ್ಬನೇ ಅದನ್ನು 7 ದಿನಗಳಲ್ಲಿ ಬಣ್ಣ ಹಚ್ಚಬಹುದು. ಹಾಗಾದ್ರೆ ಆಶೀಶ್ ಒಬ್ಬನೇ 4 ಇಂತ ಹಾಲನ್ನು ಎಷ್ಟು ದಿನ ಬಣ್ಣ ಹಚ್ತಾನ ಅಂತ ಕೇಳ್ಯಾರ. ನೋಡಿ ವರುಣ್ ಪ್ಲಸ್ ಆಶೀಶ್ ಎಷ್ಟು ದಿನ ತಗೊಂತಾರೆ ಇಲ್ಲಿ 3 ದಿನ. ವರುಣ್ ಅಷ್ಟೇ 7 ದಿನ. ಎಲ್ಸಿಯಂ 21 3 7 3 21. ವರುಣ್ ಎಫಿಷಿಯನ್ಸಿ 3 ಅದ ಇಬ್ಬರದು ಶೇರ್ 7 ಐತಿ. ಹಂಗಾರೆ ಆಶೀಶನ್ ಎಫಿಷಿಯನ್ಸಿ ಎಷ್ಟಾಗತಿ 4 ಆಕತಿ. ನೋಡ್ರಿ 4 ಇಂಥವು ವರ್ಕ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂತಾನೆ ಕೇಳ್ಯಾರ. 21 ಟೈಮ್ ಈಸ್ ಈಕ್ವಲ್ ಟು 21 ಡಿವೈಡ್ ಬೈ 4 ಇಂಟು 4 ವರ್ಕು 4 ಕ್ಯಾನ್ಸಲ್ ಆಗಿ ಟೈಮ್ ಎಷ್ಟು ಅಂತಾನೆ 21 ದಿನ ತಗೊಂತಾನೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಚಿಕ್ಕ ಕೋನಕ್ಕಿಂತ 28 ಡಿಗ್ರಿ ಹೆಚ್ಚು. ಚಿಕ್ಕ ಕೋನದ ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಚಿಕ್ಕ ಕೋನ ಏನಾಗುತ್ತೆ ಎಕ್ಸ್ ಅಂತ ತಗೊಂತೀನಿ. ದೊಡ್ಡ ಕೋನಗಳು 28 ಡಿಗ್ರಿ ಅಂದ್ರೆ ಎಕ್ಸ್ ಪ್ಲಸ್ 28 ಆಯ್ತು. ಎರಡು ಕೂಡಿಸಿದ್ರೆ ಎಷ್ಟಾಗತಿ 2x ಪ್ಲಸ್ 28 ಇಸ್ ಈಕ್ವಲ್ ಟು 3 ಸೇರಿಸಿ 180 ಡಿಗ್ರಿ ಈಕ್ವಲ್ ಇರ್ತೈತಿ. 2x ಇಸ್ ಈಕ್ವಲ್ ಟು 152 ಆಕತಿ. x ಇಸ್ ಈಕ್ವಲ್ ಟು 152 2 ಮಾಡಿದ್ರೆ 76 ಡಿಗ್ರಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಉತ್ತರ ದಿಕ್ಕಿಗೆ ಮುಖ ಮಾಡಿದ 73 ವಿದ್ಯಾರ್ಥಿಗಳ ಸಾಲಿನಲ್ಲಿ ಗೀತಾ ಎಡದಿಂದ 12ನೇ ಸ್ಥಾನದಲ್ಲಿದ್ದಾಳ. ಗೀತಾದಿಂದ ಬಲಕ್ಕೆ 21ನೇ ಸ್ಥಾನದಲ್ಲಿ ಸುನಿತಾ ಇದ್ದಾಳ. ಆಗ ಸಾಲಿನ ಬಲ ಕೊನೆಯಿಂದ ಸುನಿತಾ ಯಾವ ಸ್ಥಾನದಲ್ಲಿದ್ದಾಳೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಟೋಟಲ್ ಇವ್ರಿಬ್ರು ನಡವರ್ಕ್ ಎಷ್ಟು ಜನ ಆಗದ್ರಿ ಇಲ್ಲಿ ಲೆಫ್ಟ್ ರಿಂದ ಪ್ಲಸ್ ರೈಟ್ -1 ಆಕತಿ. ಇಲ್ಲಿ ನೋಡ್ರಿ ಒಂದಕ್ಕೆ ಎಷ್ಟು ಜನ ಅದರ 16 ಜನ ಅದರ ಮತ್ತೆ ರೈಟಿಗೆ ಎಷ್ಟು 21 ಐತಿ -16 ಟೋಟಲ್ ಎಷ್ಟು ಜನ ಆದ್ರೆ 37 ಆದ್ರ. ನೋಡ್ರಿ ಸುನಿತಾ ರೈಟ್ ಲಿಂದ ಎಷ್ಟನೇ ಸ್ಥಾನ ಆಗತ್ತೆ ಅಂತ ನೋಡ್ರಿ ಇಲ್ಲಿ ಈಸ್ ಈಕ್ವಲ್ ಟು ಟೋಟಲ್ ಮೈನಸ್ ಸುನಿತಾಲಿದ್ದ ಲೆಫ್ಟ್ ಎಷ್ಟು ಜನ ಆದ್ರ ಇಲ್ಲಿ +1 ಆಕತಿ. 73 - 37 +1 ಮಾಡಿದ್ರೆ ಎಷ್ಟಾಗುತ್ತೆ 37ನೇ ಸ್ಥಾನದೊಳಗೆ ಇರ್ತಾಳೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 30 ವಿದ್ಯಾರ್ಥಿಗಳು ಇರುವ ಒಂದು ತರಗತಿಯಲ್ಲಿ ಪರೀಕ್ಷೆ ನಡೆಸಲಾಯಿತು. 12 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 60 ಆಗಿದ್ದು ಉಳಿದ ವಿದ್ಯಾರ್ಥಿಗಳ ಸರಾಸರಿ 62 ಆಗೈತಿ. ತರಗತಿಯ ಒಟ್ಟು ಸರಾಸರಿ ಅಂಕಗಳು ಎಷ್ಟಂತ ಕೇಳ್ಯಾರ. ನೋಡ್ರಿ 12 ಮಂದಿ ಎಷ್ಟೈತಿ 60 ಐತಿ. ಎಷ್ಟಾಯ್ತು 720. ಉಳಿದ ಜನ ಎಷ್ಟು 18 ಅವ್ರದ್ದು 62 ಐತಿ. ಟೋಟಲ್ ಅವ್ರದ್ದು 1116. ಸರಾಸರಿ ಏನಕತಿ ಟೋಟಲ್ ಎಷ್ಟಾಗತ್ತಿದೆ 1836 ಟೋಟಲ್ ಜನ 30 ಅದರ ಈಸ್ ಈಕ್ವಲ್ ಟು 61.2 ಸರಾಸರಿ ಅಂಕ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 519 ಕಿಲೋಮೀಟರ್ನ 7 ಗಂಟೆಗಳಲ್ಲಿ ಮುಗಿಸಬೇಕು. ಅವನು ತನ್ನ ದೂರದ 2/3 ಭಾಗವನ್ನು ಒಟ್ಟು ಸಮಯದ 5/7 ಭಾಗದಲ್ಲಿ ಮುಗಿಸಿದ್ರೆ ಉಳಿದ ದೂರವನ್ನು ಮುಗಿಸಕ್ಕೆ ಅವನು ಯಾವ ವೇಗದಲ್ಲಿ ಸಾಗಬೇಕಂತ ಕೇಳ್ಯಾರ. ನೋಡ್ರಿ ದೂರ ಎಷ್ಟು ಕವರ್ ಮಾಡ್ತಾನೆ ಇಲ್ಲಿ 519 2/3 ಭಾಗ ಅಂದ್ರೆ ಎಷ್ಟಾಗುತ್ತಿದೆ 346 ಕಿಲೋಮೀಟರ್ ಆಯ್ತು. ಉಳಿದಿದ್ದು ಎಷ್ಟು ಇಲ್ಲಿ ಉಳಿದ ದೂರ 519 - 346 ಮಾಡಿದ್ರೆ 173 ಆಯ್ತು. ಇಲ್ಲಿ ಟೈಮ್ ನೋಡ್ರಿ 7 ಅವರ್ನಾಗ 5/7 ಅವರ್ ಯೂಸ್ ಮಾಡ್ತಾನೆ ಅಂದ್ರೆ 5 ಅವರ್ ಯೂಸ್ ಮಾಡ್ತಾನೆ. ಉಳಿದಿದ್ದು ಎಷ್ಟು ಟೈಮ್ ಇಲ್ಲಿ ಟೈಮು ಉಳಿದಿದ್ದು 2 ಆಯ್ತು.
ಸ್ಪೀಡ್ ಏನಾಗತ್ತೆ ಉಳಿದಿದ್ದಕ್ಕೆ ಸ್ಪೀಡ್ ಈಸ್ ಈಕ್ವಲ್ ಟು 173/2 ಮಾಡಿದ್ರೆ 86.5 km/h ಸ್ಪೀಡ್ ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ ಅನ್ನು 18 ನಿಮಿಷಗಳಲ್ಲಿ ತುಂಬುತ್ತಾ ಪೈಪ್ ಬಿ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 20 ನಿಮಿಷಗಳಲ್ಲಿ ಖಾಲಿ ಮಾಡುತ್ತದೆ. ಆರಂಭದಲ್ಲಿ ಪೈಪ್ ಎ ತೆರೆಯಲಾಗುತ್ತದೆ ಮತ್ತು 6 ನಿಮಿಷಗಳ ನಂತರ ಪೈಪ್ ಬಿ ಕೂಡ ತೆರೆಯಲಾಗುತ್ತದೆ. ಉಳಿದ ಟ್ಯಾಂಕ್ ಸಂಪೂರ್ಣ ತುಂಬಲು ಎಷ್ಟು ಸಮಯ ಬೇಕಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಎ 18 ನಿಮಿಷ, ಬಿ ಎಷ್ಟು ಅಂತೈತಿ 20, ಟೋಟಲ್ ವರ್ಕ್ 180, 18 ಹತ್ಲೆ 29 ಇದು ಖಾಲಿ ಮಾಡೋದು ಇದು ಮೈನಸ್ ಆಗಿರ್ತೈತಿ, -9 ಆಯ್ತು. ಟೋಟಲ್ ವರ್ಕ್ 180 ಈಜು ಕೊಟ್ಟು ಎ ಏನೈತಿ 10 ಐತಿ, ಅದರ ಟೈಮ್ 6 ನಿಮಿಷ ಒಂದ ಓಪನ್ ಆಗಿರ್ತೈತಿ ಇಂಟು 6 ಪ್ಲಸ್ ಉಳಿದಿದ್ದು ಏನಾಗತಿ 10 9 1 ಉಳಿತೈತಿ. ಇದನ್ನ ಎಷ್ಟು ಟೈಮ್ ತಗೊಂತೈತಿ ಎಕ್ಸ್ ತಗೊಂತೈತಿ. 180 ಇದು 60 ಮೈನಸ್ ಮಾಡಿದ್ರೆ 120 ಈಜು ಕೊಟ್ಟು ಎಕ್ಸ್ ಆಗುತ್ತೆ. ಅಂದ್ರೆ ತುಂಬಾ ಉಳಿದಿದ್ದು ಎಷ್ಟು ಬೇಕು ಟೈಮ್ 120 ನಿಮಿಷ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಈಶ್ವರನ ಅರಿವಿಗೆ ವಿರುದ್ಧವಾಗಿ ಧೋನಿಯಲ್ಲಿ 42 ಗಂಟೆಗಳಲ್ಲಿ 721 ಕಿಲೋಮೀಟರ್ ಪ್ರಯಾಣಿಸ್ತಾನೆ ಮತ್ತು ಅರಿವಿನೊಂದಿಗೆ ಅದೇ ದೂರವನ್ನು 15 ಗಂಟೆಗಳಲ್ಲಿ ಸಾಗಿಸ್ತಾನೆ. ಆಗ ಅರಿವಿನ ವೇಗ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಅಪ್ಸ್ಟ್ರೀಮ್ನಾಗ ಟೈಮ್ ಸ್ಪೀಡ್ ಎಷ್ಟು ಅಂತನೋ ಟೋಟಲ್ 721 ಟೈಮ್ ಎಷ್ಟೈತಿ 42 ಐತಿ. ಸ್ಪೀಡ್ ಎಷ್ಟು ಬಂತು ಇಲ್ಲಿ ಸ್ಪೀಡ್ ಇವ್ರದ್ದು 17.16 ಬಂತು. ಅದ ಡೌನ್ ಸ್ಟ್ರೀಮ್ನಾಗ ಎಷ್ಟು ಅಂತ 721 ಕಿಲೋಮೀಟರ್ನ 15 ಅವರ್ ತಗೊಂತಾನೆ /15 ಆಯ್ತು. ಎಷ್ಟಾಗ್ತೈತಿ 48.6 ಆಯ್ತು. ಅಪ್ಸ್ಟ್ರೀಮ್ನಾಗ ಬೋಟ್ ಮೈನಸ್ ವಾಟರ್ ಆಗಿರ್ತೈತಿ, ಡೌನ್ ಸ್ಟ್ರೀಮ್ನಾಗ ಬೋಟ್ ಪ್ಲಸ್ ವಾಟರ್ ಎರಡು ಆಗಿರ್ತೈತಿ. ನಮಗೆ ವಾಟರ್ ಸ್ಪೀಡ್ ಕೇಳೋಣ ಇಲ್ಲಿ, ಅಂದ್ರೆ ಇದು ಪ್ಲಸ್ ಐತಿ ಇದು ಮೈನಸ್ ಮಾಡ್ತೀನಿ, ಇದು ಮೈನಸ್ ಆಕತಿ ಇದು ಮೈನಸ್ ಆಕತಿ. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗೈತಿ, ಇದು -2w ಆಯ್ತು. ಇಲ್ಲಿ -48ರಾಗ ಪ್ಲಸ್ 17.16 ಉಳಿದ್ರೆ ಎಷ್ಟು ಉಳಿತೈತಿ -30.9 ಉಳಿತೈತಿ. ನೋಡ್ರಿ ಡಬ್ಲ್ಯೂ ಏನಾಗೈತಿ 30.9 2 ಮಾಡಿದ್ರೆ 15.45 km/h ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 260 ಎಂಬುದು ಎಕ್ಸ್ ಮತ್ತು 338 ನಡುವಿನ ಸರಾಸರಿ ಅನುಪಾತ ಆಗಿದ್ದರೆ ಎಕ್ಸ್ ನ ಮೌಲ್ಯವನ್ನು ಕೇಳ್ಯಾರ. ಮೀನ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗುತ್ತೆ. ಮೀನ್ ಪ್ರೊಪೋರ್ಷನ್ ಕೊಟ್ಟನಲ್ಲಿ 260 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು 338 ಆಯ್ತು. ಇದು ಸ್ಕ್ವೇರ್ ರೂಟ್ ತೆಗಿಯಕ 260 ಇಂಟು ಸ್ಕ್ವೇರ್ ಮಾಡಬೇಕು 260 ಆಯ್ತು. ಇದು ಎಕ್ಸ್ ಇಂಟು 338 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 260 ಇಂಟು 260 338 ಆಗತ್ತೆ. 26 ಹತ್ಲೆ 26 13 13 13 26 ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 200 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿಯ ಡ್ರೈಯರ್ಗಳನ್ನ ಪ್ರತಿಯೊಂದನ್ನ 63 ರೂಪಾಯಿ ದರದಲ್ಲಿ ಮಾರ್ತಾನೆ. ಒಂದ್ರ ಮೇಲೆ ಅವನು 5% ಲಾಭ ಗಳಿಸ್ತಾನೆ ಮತ್ತು ಇನ್ನೊಂದ್ರ ಮೇಲೆ 30% ನಷ್ಟ ಅನುಭವಿಸ್ತಾನೆ. ಸಂಪೂರ್ಣ ವ್ಯವಹಾರದಲ್ಲಿ ಅವನ ಒಟ್ಟು ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡಿ ಇಲ್ಲಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಕತಿ 5% ಪ್ರಾಫಿಟ್ ಅಂದ್ರೆ ಏನಕತಿ 20 ರಿಂದ 21 ಆಕತಿ. ಆಮೇಲೆ 30% ಲಾಸ್ ಅಂದ್ರೆ 10 ರಿಂದ 7 ಆಗುತ್ತೆ. ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತೆ, ಅದಕ್ಕೆ ಇದಕ್ಕೆ ಇಂಟು 3 ಮಾಡ್ತೀನಿ. ಎಷ್ಟಾಗತ್ತೆ ಇದು 20 21 3 ಹತ್ಲೆ 30 7 3 21 ಆಗುತ್ತೆ. ಟೋಟಲ್ ಎಷ್ಟು 30 ಪ್ಲಸ್ 20 51 ಆಗುತ್ತೆ. ಇದು 42 ಆಗುತ್ತೆ. 42 ವ್ಯಾಲ್ಯೂ ಏನಾಗುತ್ತೆ ಒಂದ್ರ ವ್ಯಾಲ್ಯೂ 63,000 ಆದ್ರೆ 2 ವ್ಯಾಲ್ಯೂ ಎಷ್ಟಾಗುತ್ತೆ ಇದು 1,26,000 ಆಗುತ್ತೆ. ಅಂದ್ರೆ ಇಂಟು ಎಷ್ಟಾಗುತ್ತೆ 3,000 ಆಗುತ್ತೆ. ಇಲ್ಲಿ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟೈತಿ 50 ಐತಿ. 50 ಇಂಟು 3,000 ಮಾಡಿದ್ರೆ ಕಾಸ್ಟ್ ಪ್ರೈಸ್ 1,50,000 ಆಗುತ್ತೆ. ಇಲ್ಲಿ ಲಾಸ್ ಎಷ್ಟೈತಿ ಇಲ್ಲಿ ಲಾಸ್ 24,000 ಲಾಸ್ ಆಗತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು 1,24,000 1,50,000 ಇಂಟು 100 ಮಾಡಬೇಕು. 0 0 ಕ್ಯಾನ್ಸಲ್ ಮಾಡೋಣ. 240/15 ಮಾಡಿದ್ರೆ ಎಷ್ಟಾಗುತ್ತೆ 16% ಏನಾಗುತ್ತೆ ಲಾಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಲೀಲ ಅವರ ವೇತನವನ್ನು ಮೊದಲು 15% ಕಡಿತಗೊಳಿಸಲಾಯಿತು ಮತ್ತು ನಂತರ 10% ಹೆಚ್ಚಿಸಲಾಯಿತು. ಅಂತಿಮವಾಗಿ ಅವರ ವೇತನ ಆರಂಭಿಕ ವೇತನಕ್ಕಿಂತ ಎಷ್ಟು ಶೇಕಡಾ ಕಡಿಮೆ ಆಗೈತೆ ಅಂತ ಕೇಳಿದ್ರೆ ಮೊದಲಕ್ಕ 15% ಕಡಿಮೆ ಆಗಿದೆ -15, ಆಮೇಲೆ 10% ಏರೈತಿ +10 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 15 ಇಂಟು 10 100 ಆಗುತ್ತೆ. 0 0 ಕ್ಯಾನ್ಸಲ್. ಇದು -5 ಇದು -1.5 ಎಷ್ಟಾಯ್ತು ಇಲ್ಲಿ 6.5% ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಮೊತ್ತದ ಮೇಲೆ 2 ವರ್ಷಗಳ ಕಾಲ 16% ವಾರ್ಷಿಕ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಸಂಯೋಜಿತ ಬಡ್ಡಿ ಸರಳ ಬಡ್ಡಿ ಮತ್ತು ಸಂಯೋಜಿತ ಬಡ್ಡಿಯ ನಡುವಿನ ವ್ಯತ್ಯಾಸ 797 ರೂಪಾಯಿ ಆಗೈತಿ. ಆ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೇಳಿದ್ರೆ ಡಿಫ್ರೆನ್ಸ್ 2 ವರ್ಷದ ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು r/100 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಕೊಟ್ಟನು 797 ಕೊಟ್ಟನ. ಪ್ರಿನ್ಸಿಪಲ್ ಕಂಡುಹಿಡಬೇಕು. ಆರ್ ಎಷ್ಟೈತಿ 16/100 ಹೋಲ್ ಸ್ಕ್ವೇರ್ ಆಗುತ್ತೆ. 797 ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು 16/100 ಇಂಟು 16/100 ಆಕತಿ. 4 4 16 4 5 25 4 25 ಆತ. ಪ್ರಿನ್ಸಿಪಲ್ ಈಜು ಕೊಟ್ಟು
797 ಇಂಟು 25 ಇಂಟು 25 ಡಿವೈಡೆಡ್ ಬೈ 16 ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟಾಗುತ್ತಿದೆ 31,132.8 ಬರ್ತೈತಿ. ಅದು ನಿಯರ್ ಆಗಿ 31,133 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.